ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ಲಿಷ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ. ಡೇ 71. ಮೊದಲಿಗೆ ಡೇ 70 ಸ್ವಲ್ಪ ತೋರಿಸಿದ್ರು. ಅದರಲ್ಲಿ ಕಾರ್ತಿಕ್ ಅವರಿಗೆ ಮೈಕಲ್ಲು, ವಿನಯ್ ಮತ್ತು ತುಕಾಲಿ 3 ಜನನೂ ಹೇಳ್ತಾಯಿದ್ರು, ಗುರು ಇವತ್ತು ನೀವು ಕರೆಕ್ಟಾಗಿ ಮಾತಾಡಿದ್ದೀರಾ, ನೀವು ಸಂಗೀತ ಅವ್ರನ್ನ ಬಿಟ್ಟು ಬಂದು ಮಾತಾಡೋವಾಗ ಓಪನಾಗಿ ಮಾತಾಡ್ತೀರಾ, ಸ್ವಲ್ಪ ಫ್ರೀಯಾಗಿ ಇರ್ತೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡ್ವೈಸ್ ಅಂತಲೇ ಹೇಳ್ಬೋದು, ಸ್ವಲ್ಪ ಹತ್ತಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಅವರು ಕಾರ್ತಿಕ್ ಒಪ್ತಾನೆ ಇಲ್ಲ, ನಾನು ಆವಾಗಲೂ ಹಾಗೆ ಇದ್ದೀನಿ, ಇವಾಗಲೂ ಹಾಗೆ ಇದ್ದೀನಿ, ಬಟ್ ಎಲ್ಲರಿಗೂ ಡಿಫ್ರೆನ್ಸ್ ಕಾಣ್ತಾ ಇದೆ ಅದ್ರ ಬಗ್ಗೆ, ಅದನ್ನೇ ಹೇಳಿದ್ರು. ಆಮೇಲೆ ಡೇ 71 ಸ್ಟಾರ್ಟ್ ಆಯಿತು. ಡೇ 71 ಸ್ಟಾರ್ಟ್ ಆದಮೇಲೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಎಲ್ಲರನ್ನ ಲಿವಿಂಗ್ ಏರಿಯಾದಲ್ಲಿ ಕುಣಿಸ್ಬಿಟ್ಟು ಅನೌನ್ಸ್ ಮಾಡಿದ್ರು, ಸಾಕಷ್ಟು ಸಲ ನಿಮ್ಮದು ಲಕ್ಸುರಿ ಬಜೆಟ್ಟು ಮಿಸ್ ಆಗ್ತಾಯಿದೆ, ಕಷ್ಟಪಟ್ಟು ಆಡಿನೂ ಮಿಸ್ ಆಗ್ತಾಯಿದೆ. ನಮಗೆ ಗೊತ್ತಿದೆ ಒಂದು 4-5 ಸಲ ಮಿಸ್ ಆಗಿದೆ ಲಕ್ಸುರಿ ಬಜೆಟ್ಟು. ಆದ್ದರಿಂದ ಈ ಸಲ ಎಲ್ಲ ನೀವು ಕೇಳಿದ್ದೆಲ್ಲನೂ ಕೊಡ್ತೀನಿ, ಬಟ್ ಎಲ್ಲನೂ ಐಟಮ್ಸೂ 70 kg ಒಳಗಿರಬೇಕು ಅಂತ ಹೇಳಿದ್ರು. ಸರಿ ಅಂತ ಅದಕ್ಕೊಂದು ಟಾಸ್ಕ್ ಅಂತ ಕೊಟ್ಟರು. ಯಾರಿಗಾದರೂ 4 ಜನ ನೀವು ಚೂಸ್ ಮಾಡಬೇಕು. ಆ 4 ಜನ ಏನೇನು ವಸ್ತುಗಳು ಕಣ್ಣಿಗೆ ಇದು ಕಟ್ಬಿಟ್ಟಿರ್ತಾರೆ, ಬಟ್ಟೆ ಕಟ್ಟಿರ್ತಾರೆ, ಕಟ್ಬಿಟ್ಟು ಆ್ಯಕ್ಟಿವಿಟಿ ಏರಿಯಾಕ್ಕೆ ನಿಲ್ಲಿಸ್ಬಿಟ್ಟು 70 kg ಒಳಗಡೆ ಏನು ಐಟಮ್ ಬೇಕಾದ್ರೂ ಒಂದೊಂದು ಐಟಮ್ಮಾಗಿ ಹೇಳ್ತಾ ಇದ್ದರೆ ನೀವು ಕರೆಕ್ಟಾಗಿ ಕಣ್ಣು ಮುಚ್ಚಿರ್ತಾರೆ, ಯಾರು ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ, ಬಜೆಟ್ ಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಯಾರನ್ನ ಸೆಲೆಕ್ಟ್ ಮಾಡ್ತಾರಂದರೆ ತನಿಷಾ, ಕಾರ್ತಿಕ್ಕು, ಮೈಕಲ್. ಸಂಗೀತ ಅವರು ನಾನು ಹೋಗ್ತೀನಿ ಅಂತ ಅವರು 4 ಜನ. ವಿನಯ್ ಆಗಲೇ ಹೇಳ್ತಾಯಿದ್ರು, ಇದರಲ್ಲಿ ಮನೆಗೆ ಬೇರೆ ಬೇಕಾಗಿರೋ ಐಟಮ್ ಇಲ್ಲಿ ಈಗೋ ಎಲ್ಲ ಇದಾಗಲ್ಲ ಅಂತ, ವರ್ಕ್ ಆಗಲ್ಲ ಅಂತ. ಬಟ್ ನನಗೂ ಒಂದು ಅರ್ಥ ಆಗಿಲ್ಲ, ಇದರಲ್ಲಿ ಈಗೋ ಏನು ಬಂತು? ಅವ್ರು ಸಂಗೀತ ಅವ್ರು ಹೋಗ್ತೀನಿ ಅಂದರೆ ಅದು ಈಗೋ ಎಲ್ಲಿದೆ? ಅವ್ರ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದಲ್ವ. ಸರಿ ಅಂತ ಹೊರಟು ಒಂದೊಂದಾಗಿ ಅನೌನ್ಸ್ ಮಾಡ್ಕೊಂಬರ್ತಾಯಿದ್ರು ಬಿಗ್ ಬಾಸ್. ಆಲೂಗಡ್ಡೆ 8 kg, ಶುಗರ್ 2 kg, ಉಪ್ಪು 2 kg, 1 kg, ಆಮೇಲೆ ಗೋಧಿ ಹಿಟ್ಟು 8 kg, ಬದನೆಕಾಯಿ, ಈರುಳ್ಳಿ, ಆಮೇಲೆ ರೈಸ್ ಅಂದಾಗ 5 kg ಅನ್ನೋದನ್ನ ಪ್ರೆಸ್ ಮಾಡಿಬಿಟ್ರು ಒಂದು ಟೈಮ್. ಅದು ಪ್ರೆಸ್ ಮಾಡಿದ ತಕ್ಷಣ ತಿರ್ಗಾ ರೈಸ್ ಹೇಳ್ತಾರೆ ಅಂತಿದ್ದರೆ ಹೇಳಿಲ್ಲ. ಇವ್ರು ಹೇಳಿದ್ರು, ವಿನಯ್ ಅವರು, ಅದು ಒಂದು ಸಲ ಹೇಳಿದ್ಮೇಲೆ ಮುಗೀತು ಅಂತ. ಇವ್ರು ತುಕಾಲಿ ಅವ್ರು ಹೇಳ್ತಾಯಿದ್ರು, ಇಲ್ಲ ಅದು ಒಂದು ಸಲ ಹೇಳಿ ತಿರ್ಗಾ ರೈಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಯಾವಾಗ ಅವ್ರು ಪ್ರೆಸ್ ಮಾಡಿ ರೈಸ್ನ ಇದು ಮಾಡಿದ್ರು, ಲಾಕ್ ಮಾಡಿದ್ರು, 5 kg ಲಾಕ್ ಮಾಡಿ ಅಷ್ಟೇ. ಅದು ಸಂಗೀತ ಅವ್ರು ಲಾಕ್ ಮಾಡಿದ್ರು, ಬೇಕಾಗಿರಲಿಲ್ಲ. ಯಾಕಂದರೆ ಬಿಟ್ಟಿದ್ರೆ ನೆಕ್ಸ್ಟ್ 10 kgನೂ ಹೋಗ್ಬೋದಿತ್ತು ಇದರಲ್ಲಿ. ಆಮೇಲೆ ಇನ್ನೇನು ಎಗ್ಗು, ಫ್ರೂಟ್ಸು ಕೆಲವೆಲ್ಲ ಹೇಳಿದ್ರು. ಇದರಲ್ಲಿ ಮಜಾ ಏನಂದರೆ ಪ್ರತಾಪರು ಅದನ್ನ ಬರಿತಾ ಇದ್ರು, ಎಷ್ಟೆಷ್ಟು ಅಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಬರ್ಕೊಂಬರ್ತಾಯಿದ್ರು. ಬರ್ಕೊಂಬಂದಮೇಲೆ ಎಷ್ಟಾಯ್ತು ಅಂತ ನೋಡಿದ್ರೆ ಫೈನಲಿ 71 kg ಆಗೋಯ್ತು ಅಲ್ವಾ. 70 kgಗೆ ಒಳಗೆ ತಗೋಬೇಕು, ಇಲ್ಲ ಈಕ್ವಲ್ ತಗೋಬೇಕು. ಇಲ್ಲಿ 70 kgಗೆ ಜಾಸ್ತಿ ಆಗೋಯ್ತು. ಇದರಲ್ಲಿ ಫುಲ್ ಬೇಜಾರಾಗ್ಬಿಟ್ರು ಯಾರು ಹೊರಗಿದ್ದವರು. ಅವರು ಒಳಗಿದ್ದವ್ರಿಗೆ ಗೊತ್ತಿಲ್ಲ ಎಷ್ಟಾಗಿದೆ ಏನು ಅಂತ, ಬಟ್ ಅದರಲ್ಲಿ ಅಸಮಾಧಾನನೇ ಇವರಿಗೆ. ಯಾಕಂದರೆ ಅಕ್ಕಿನ ಎಷ್ಟು 5 kg ಅಕ್ಕಿ, ಇದು 8 kg ಗೋಧಿನ ಇಟ್ಕೊಂಡು ಏನು ಮೇಂಟೈನ್ ಮಾಡೋದು ವಾರ ಪೂರ ಅಂತ ಹೇಳ್ಬಿಟ್ಟು ಫುಲ್ಲು ಚಾರ್ಜಲ್ಲಿದ್ದರು, ಚಾರ್ಜಿಂಗ್ ಮೋಡಲ್ಲಿ. ಹೊರಗೆ ಬಂದಮೇಲೆ ಎಲ್ಲ ಹಿಡ್ಕೊಂಡು ಚಾರ್ಜ್ ಮಾಡಿದ್ರು. ತಿರ್ಗಾ ವಿನಯ್ ಅವರು ಸಂಗೀತ ಅವ್ರನ್ನ ನೋಡ್ಬಿಟ್ಟು, ಇದರಲ್ಲಿ ಈಗೋ ಇದು ಮಾಡೋಕ್ಕಾಗಲ್ಲ, ಮನೆಯವ್ರಿಗೆ ಬೇಕಾರೋ ಐಟಮ್ಸ್ ಇವಾಗ ಯಾಕೆ ಇದಾಗುತ್ತೆ ಅದು ಇದು ಅಂತ ಬೈತಾ ಇದ್ರು. ಬೇಕಾಗಿರಲಿಲ್ಲ, ಅಲ್ಲೂ ಈಗೋ ಅನ್ನೋದು ಬರೋದಿಲ್ಲ. ಅವ್ರ ಕಾನ್ಫಿಡೆನ್ಸಲ್ಲಿ ಹೋದ್ರು ಎಲ್ಲೋ ತಪ್ಪಾಯಿತು ಇಂಥ ಇದರಲ್ಲಿ ಇವರೇ ಹೋಗ್ಬೋದಿತ್ತಲ್ವ. ಇವರು ಸೇಫಾಗೂ ಇರಬೇಕು, ಯಾಕಂದರೆ ಇವರು ಬೈಯೋ ಥರ ಬೇರೆಯವ್ರು ಬೈತಾರಲ್ಲ, ಇವರು ತಪ್ಪು ಮಾಡೋದು. ಇವರು ಸೇಫಾಗೂ ಇರಬೇಕು, ಬೇರೆಯವ್ರು ಹೋದರೆ ಈ ಥರನೂ ಇದು ಮಾಡೋದು. ಎಸ್ಪೆಷಲಿ ಸಂಗೀತ ಹೋದ್ರಲ್ಲ, ಅದು ಪ್ರಾಬ್ಲಮ್ ಆಗಿರೋದಲ್ಲಿ ಅವರಿಗೆ. ಸರಿ ಅಂತ ಇದಾಯಿತು. ಆಗ ಬಿಗ್ ಬಾಸ್ ಅವರು ಒಂದು ಹೇಳಿದ್ರು, ಇದರಲ್ಲಿ ಯಾವ್ದಾರ ಒಂದು ಐಟಮ್ನ ನೀವು ರದ್ದು ಮಾಡಿಬಿಟ್ಟು ಅದನ್ನ ಈಕ್ವಲ್ ಮಾಡ್ಕೋಬೋದು ಅಂತ. ಸರಿ ಅಂತ ಸಾಲ್ಟ್ ತೆಗೆದುಬಿಟ್ರೆ ಈಕ್ವಲಾಗಿ 70 kg ಆಯಿತು. ಹೇಗೋ ಈ ಟೈಮ್ ಅಟ್ಲೀಸ್ಟ್ ಅವ್ರು ಪ್ಲ್ಯಾನ್ ಮಾಡಿ ಬಿಗ್ ಬಾಸ್ ಅವರು ಇವ್ರು ಕೊಟ್ಟಂಗೆ ಆಯಿತು.
ಯಾಕೆ ಮಿಸ್ ಆಗಿದೆ 71 kg ಆಯ್ತಲ್ವಾ. ಯೂಶ್ವಲಾಗಿ ಆಗೋ ಥರ ಲೆಕ್ಕ ಇದು ಇದು ಅಂತ ಯಾವುದೂ ಸಿಗಲ್ಲ ಅಂತ ಹೇಳಿಲ್ಲ ಈ ಸಲ. ಸರಿ ಸಿಕ್ತು. ಇದಾದಮೇಲೆ ಸ್ವಲ್ಪ ಹೊತ್ತು ವಾರಗಳಾಯಿತು, ಇದ್ರ ಬಗ್ಗೆನೇ ವಾರ ಆಗ್ತಾಯಿತ್ತು. ಆಮೇಲೆ ನ್ಯೂಸ್ ರೂಮ್ ಅಂದರೆ ಬಿಗ್ ಬಾಸಲ್ಲಿ ವಾರ್ತಾ 2 ಕ್ವಶನ್ ಚೂಸ್ ಮಾಡಬೇಕು. 2 ಕ್ವಶನ್ ಎಲ್ಲರೂ. ಇದರಲ್ಲಿ ನಿರೂಪಕರು ತುಕಾಲಿ ಸಂತೋಷು ಮತ್ತು ಕಾರ್ತಿಕ್ ಅವರು. ಯಾಕಂದರೆ ಲಾಸ್ಟ್ ವೀಕಲ್ಲಿ ಇಬ್ರಿಗೂ ಇದು ಇದು ಸ್ಟಾರ್ಗಳು ಸಿಕ್ತಲ್ವಾ, ಆ ಸ್ಟಾರ್ಗಳು ಇದರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಬಿಟ್ಟು ಉತ್ತಮ ಸಿಕ್ಕಿದ್ರಿಂದ ಅವ್ರಿಗೊಂದು ಎಕ್ಸ್ಟ್ರಾ ಇದು ಅಂತ ಅವ್ರ ನಿರೂಪಕರು. ನೆಕ್ಸ್ಟು ಉಳಿದವರೆಲ್ಲರೂ ಪಬ್ಲಿಕ್ಕೂ ಆಗ್ತಾರೆ, ಪ್ಲಸ್ ಅವರು ಜರ್ನಲಿಸ್ಟು ಆಗ್ತಾರೆ. ಎಲ್ಲರಿಗೂ 2 ಕ್ವಶನ್ಸ್, ಏನು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು ಅಂತ. ಇವರು ಯಾರು ನಮ್ರತಾ ಅವರು ಪ್ರತಾಪ್ ಅವ್ರಿಗೆ ಯಾರು ಸಂಗೀತ ಅವ್ರ ಜೊತೆ ಸೇರಿ ಅವರು ದೀದಿ ಅಂತ ಫೈನಲಾಗಿ ಬೂದಿ ಆದರು ಅಂತ ಅದೊಂದು ಕ್ವಶನು. ಆಮೇಲೆ ಇನ್ನೊಂದು ಕ್ವಶನು ಬಕೀಟ್ ಅಂತ ಹೇಳ್ತಾರಲ್ಲ ಅದೊಂದು ಕ್ವಶನ್. ಇವ್ರನ್ನ ತುಕಾಲಿ ನಮ್ಮ ಕಾರ್ತಿಕ್ ಅವ್ರನ್ನ ಸಂಗೀತ ಅವ್ರ ಬಕೀಟ್ ಅಂತ ವಿನಯ್ನ ಬಕೀಟ್ ಇಳಿತಾರೆ ವಿನಯ್ಗೆ ಅಂತ ಹೇಳಿದ್ರೆ ಅದು ಈ ಕ್ವಶನ್. ಆಮೇಲೆ ತನಿಷಾ ಅವ್ರ 2 ಕ್ವಶನು, ಪ್ರತಾಪ್ ಅವರು 2 ಕ್ವಶನು. ಬೇಡದೇ ಇರೋ ಕ್ವಶನ್ ಅದು ಪ್ರತಾಪ್ ಅವ್ರದ್ದು. ಅದು ವಿನಯ್ ಗೇಮ್ ಸರಿ ಇಲ್ಲ ಅಂತ ಒಂದು, ಇನ್ನೊಂದು ಮೈಕಲ್ ಬಗ್ಗೆ ಒಂದು ಬೇಡದೇ ಇರೋ ಕ್ವಶನ್. ಎಷ್ಟು ದಿನದ ಇದೇ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಇವರು ತನಿಷಾ ಅವರು 2 ಕ್ವಶನ್ನು. ಅವರೊಂದು ಒಳ್ಳೆ ಕ್ವಶನ್ ಕೇಳಿದ್ರು ಸಂಗೀತ ಅವ್ರನ್ನ. ಏನಂದರೆ ಇದು ಈಗ ಬಕೆಟ್ ಹಿಡಿತಾರೆ ಅಂತ ಕಾರ್ತಿಕ್ ಹೋಗಿ ಹೇಳಿದ್ರಲ್ಲ, ನಿಮಗೆ ಡೇ 1 ಇದು ಗೊತ್ತಾಗಿಲ್ವಾ ಅಂತ. ಅದಕ್ಕೆ ಮುಂಚೆ ಒಂದು ಕ್ವಶನಲ್ಲಿ ಸರೆಂಡರ್ ಆಗ್ಬಿಟ್ಟಿದ್ರು ಸಂಗೀತ ಅವರು ಕಾರ್ತಿಕ್ ಅವರಿಗೆ. ಏನಂತ ಅಂದರೆ ನಾನು ಗೊತ್ತಿಲ್ಲದೆ ಹೇಳ್ಬಿಟ್ಟೆ, ಸರಿ ತಪ್ಪು ಅಂತ. ತನಿಷಾ ಅವ್ರು ಕೇಳೋವಾಗ ಏನು ಹೇಳಿದ್ರೆ, ಹೌದು ನನಗೆ ಹಂಗೆ ಅನಿಸುತ್ತೆ. ಏನಕ್ಕಂದರೆ ಅವ್ರು ಹೊರಗಿನಿಂದ ಬಂದರು, ಇದು ಕಣ್ಣಿಗೆ ಇದಾಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಲ್ಲ, ಬಂದು ನೋಡೋಷ್ಟರಲ್ಲಿ ಇವರೆಲ್ಲ ಸೇರಿಬಿಟ್ಟಿದ್ದಾರೆ, ವಿನಯ್ ಕಾರ್ತಿಕ್ ಎಲ್ಲ ಒಂದು ಸೇರಿಬಿಟ್ಟಿದ್ದಾರೆ ಅಂತ. ಅವಾಗ ಒಳ್ಳೆ ಒಂದು ಆನ್ಸರ್ ಕ್ವಶನ್ ಕೊಟ್ಟರು ಕಾರ್ತಿಕ್ ಅವರು. ಏನು ಅಂದರೆ, ಅವಾಗ ನಿಮ್ಮ ಅಭಿಪ್ರಾಯ ಏನು, ಜಗಳ ಆಡಿದ್ಮೇಲೆ ತಿರ್ಗಾ ಸೇರಲೇಬಾರ್ದಾ? ನಾವು ವಿನಯ್ ತುಂಬ ಜಗಳ ಆಡಿದ್ದೀವಿ ಟಾಸ್ಕಲ್ಲಿ, ಬಟ್ ಹೊರಗಡೆ ಹೇಗಿದ್ದೀವೋ ತಿರ್ಗಾ ಹೋದ್ಮೇಲೂ ಹಾಗೆ ಇರ್ತೀವಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಇವರು ವರ್ತೂರು ಸಂತೋಷ್ ಅವರು, ನಾನು ತುಕಾಲಿ ಸಂತೋಷ ಜೋಡೆತ್ತುಗಳು ಆಚೆ ಹೋದರೂ ಹಿಂಗೆ ಇರ್ತೀವ ಅಂತ ಸುಮ್ಮನೆ ಕೇಳಬೇಕಂತ ಕೇಳಿದ್ರು. ಅದಕ್ಕೆ ತುಕಾಲಿ ಸಂತೋಷ ಹೌದು ಅಂತ ಹೇಳಿ ಇದು ಮಾಡಿದ್ರು. ನೆಕ್ಸ್ಟ್ ಸಿರಿ ಅವರು ಮತ್ತು ತುಕಾಲಿ ಸಂತೋಷ್ ಅವರಿಗೆ, ನೀವು ಅಲ್ಲಿಂದ ಇಲ್ಲಿಗೆ ಇದು ಮಾಡ್ತೀರಾ, ಆಮೇಲೆ ಫಸ್ಟ್ ವಾರದಿಂದನೇ ನೀವು ನನ್ನ ಟಾರ್ಗೆಟ್ ಮಾಡ್ತಾಯಿದ್ದೀರಾ ಅಂತ. ಆಮೇಲೆ ಹೆಣ್ಮಕ್ಳು ಇದು ಆಗಬಾರ್ದಾ ಅಂತ ಏನೋ ಕ್ವಶನ್ ಕೇಳಿದ್ರು. ಬೇಡದೇ ಇರೋ ಕ್ವಶನ್ನೇ ಅನಿಸುತ್ತೆ ಅದು. ಇದಾದಮೇಲೆ ಅದಕ್ಕೆ ಇವರು ಫುಲ್ಲು ರೈಸ್ ಆಗ್ಬಿಟ್ರು ತುಕಾಲಿ ಸಂತೋಷ್ ಅವರು. ಇದನ್ನೇ ಹೇಳ್ತಾ ಇದ್ದಾರೆ, ಫೇಕು ಗೀಕು ಹೌದು ಇವುದು ಅಂತ. ಇದು ಬಿಗ್ ಬಾಸ್ ಇದನ್ನು ಸೈರನ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸೈರನ್ ಮಾಡಿ ಸ್ಟಾಪ್ ಮಾಡಿದ್ರು. ಆಮೇಲೆ ವಿನಯ್ ಮತ್ತು ಸಂಗೀತ ಅವ್ರದ್ದು ಏನಂದರೆ, ವಿನಯ್ ಅವರು ಕ್ವಶನ್ ಹಾಕಿದ್ದು, ನೀವು ಡೇ 1 ಇಲ್ಲಿಯವರೆಗೂ ಚೆನ್ನಾಗಿ ಆಡ್ತಾ ಇದ್ದೀರಾ, ಫೇಕಾಗಿ ಆಡ್ತಾ ಇದ್ದೀರಾ, ಹೌದು ಇಲ್ವಾ ಅಂದರೆ ಅಷ್ಟೇ ಕ್ವಶನ್ನು. ಅದಕ್ಕೆ ಅವರು ರಿಪ್ಲೈ ಕೊಟ್ಟಿದ್ದು ಇವ್ರಿಗೆ ಜಗಳ. ಅದು ಯಾವಾಗ ನಿಲ್ತೋ ಗೊತ್ತಿಲ್ಲಪ್ಪ ಇವರೊಬ್ಬರದು ಜಗಳ. ಆಮೇಲೆ ಇನ್ನೊಂದು, ನನ್ನ ಹೆಸರು ತಗೊಳ್ದೇನೆ ನೀವು ಒಂದು ದಿವಸಕ್ಕೆ ನನ್ನ ಹೆಸರು ತೆಗಿತೀರ ಅಂತ ವಿನಯ್ ಅವರು. ನಿನ್ನ ಹೆಸರು ತೆಗೆದ್ರೆ ನನಗೆ ಬೋರಿಂಗ್, ನಾನೇ ತೆಗೀಲಿ ಅಂತ ಅವರು. ಬಟ್ ಅದು ಅವ್ರು ಇವ್ರ ಹೆಸರು ತೆಗಿತಾರೆ, ಇವರು ಅವ್ರ ಹೆಸರು ತೆಗಿತಾರೆ. ಇನ್ನೊಂದು ವಿಷಯ, ಒಬ್ಬರ ಬಗ್ಗೆ ಒಬ್ರು ಮಾತಾಡ್ದೇ ತುಕಾಲಿ ಸಂತೋಷರು ಬೇರೆಯವ್ರು ಹೇಳ್ತಾರಲ್ಲ, ತಪ್ಪು. ಯಾಕಂದರೆ ಒಬ್ಬರ ಬಗ್ಗೆ ಒಬ್ರು ಮಾತಾಡ್ದೇ ಆ ಮನೆಯಲ್ಲಿ 24 hours ಹೆಂಗೆ ಕಳಿತೀರಾ, 100 days ಹೆಂಗೆ ಕಳಿತೀರಾ? ಒಬ್ಬರ ಬಗ್ಗೆ ಒಬ್ಬರು ಮಾತಾಡ್ತಾರೆ. ಯಾರು ಮಾತಾಡ್ದೇ ಇಲ್ಲವೇ ಇಲ್ಲ, 100% ಶೋರ್. ಇದನ್ನೇನೋ ಅವ್ರ ಮೇಲೆ ಇದು ಮಾಡೋ ಥರ ಇತ್ತು. ಈ ಗ್ಯಾಪಲ್ಲಿ ಈ ಟಾಸ್ಕಿಗೆ ಮುಂಚೆ ಸಂಗೀತ ಮತ್ತು ಪ್ರತಾಪ್ ಅವರು ಹೊರಗಡೆ ಮ್ಯಾಟ್ ಹಾಕ್ಬಿಟ್ಟು ಚೌಕಾಬಾರ್ ಆಡ್ತಾಯಿದ್ರು. ಏನೋ ಕ್ರಿಯೇಟಿವಾಗಿ ಮಾಡ್ತೀನಿ ಅಂತ. ಸರಿಯಾಗಿ ಹೋಗಿದ್ರು ಬಿಗ್ ಬಾಸು. ಚೌಕಾಬಾರ ತೊಗೊಂಬಂದು ರೂಮಲ್ಲಿ ಇಡಿ ಅಂತ ಮ್ಯಾಟ್ ಸಮೇತ ಹೋಗಿ ಇಟ್ಬಿಟ್ರು. ಇದೆಲ್ಲ ನೆಸೆಸಿಟಿ ಇಲ್ಲ. ಅವರು ಚೌಕಾಬಾರ ಆಡಿದ್ರೆ ಏನು ಬಿಟ್ಟರೆ ಏನು, ಹೊರಗಡೆ ಇರೋರಿಗೆ ಒಳಗಡೆ ಇರೋರು ಏನು ಮಾಡ್ತಾರೆ, ಅವ್ರ ಆ್ಯಕ್ಟಿವಿಟೀಸ್ ಏನೂ ಇಲ್ದಿರ ತಾನೇ ಬಂದು ಇರಬೇಕು. ಇಲ್ಲಿ
ಮೊಬೈಲ್ ಇರಬಾರ್ದು, ಕರೆನ್ಸೀಸ್ ಇರಬಾರ್ದು, ಏನೂ ಇರಬಾರ್ದು ಅಂತ ತಾನೇ ಇಲ್ಲಿ ಹೇಳಿರೋದು. ಇದರಲ್ಲಿ ಚೌಕಾಬಾರ ಆಡೋದು ಇದೆಲ್ಲ ಏನು ಎಂಟರ್ಟೈನ್ಮೆಂಟು ಹೊರಗಡೆ ಇರೋರಿಗೆ? ಸರಿ ಹೋದ್ರು ಮನೆಯವ್ರಿಗೂ ಇವರೆಲ್ಲ ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರು, ಕರೆಕ್ಟ್ ಅದು. ಆಮೇಲೆ ಈ ಟಾಸ್ಕು ಮುಗೀತು. ಆಮೇಲೆ ಸಿರಿ ಅವ್ರಿಗೂ ತುಕಾಲಿ ಅವ್ರಿಗೂ ಜಗಳ ಆ ಟಾಸ್ಕ್ ಮುಗಿದ ಮೇಲೂ ಕಂಟಿನ್ಯೂ ಆಯಿತು. ವರ್ತೂರವ್ರು ಬಂದು ಸ್ಟಾಪ್ ಮಾಡಿಸೋರು, ಸಾಕು ಹೋಗಿ ಹೋಗಿ ಅಂತ. ಇಷ್ಟಕ್ಕೆ ನನ್ನ ಎಪಿಸೋಡು ಮುಗೀತು. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.